ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿಯ ಅಕ್ಬರ್ ಶೇಖ್ ಮನೆ ಮತ್ತು ಕೊಟ್ಟಿಗೆಗಳಿಗೆ ಪ್ರವೇಶಿಸುವ ಹಾವು ಹಿಡಿದು ಕಾಡಿಗೆ ಬಿಡುವ ಮೂಲಕ ಜನರು ಮತ್ತು ಜಂತುಗಳ ಜೀವ ರಕ್ಷಣೆ ಮಾಡುತ್ತಿದ್ದಾರೆ. ಹೆಚ್ಚು ಕಾಡು ಪ್ರದೇಶದಿಂದ ಕೂಡಿರುವ ಮಲೆನಾಡು ಜಿಲ್ಲೆಗಳಲ್ಲಿ ಜನರು ವಾಸಿಸುವ ಪ್ರದೇಶಗಳಿಗೆ ಹೆಚ್ಚಾಗಿ ವಿಷ ಜಂತುಗಳು ಆಗಮಿಸುವುದರಿಂದ ಆತಂಕ ಉಂಟಾಗುವುದು ಸಹಜ. ಕೆಲವೊಮ್ಮೆ ಪ್ರಾಣಾಪಾಯದ ಭಯದಿಂದ ಜಂತುಗಳನ್ನು ಕೊಲ್ಲುವ ಸಾಧ್ಯತೆ ಇರುತ್ತದೆ. ಇದನ್ನು ಮನಗಂಡ ಅಕ್ಬರ್ ಶೇಖ್ ಕಳೆದ 15 ವರ್ಷದಿಂದ ಸುಮಾರು 17,000ಕ್ಕೂ ಹೆಚ್ಚು ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. अब समझ गया, इसको गरम लग रहा है. आप रुको. ದೂರದರ್ಶನದೊಂದಿಗೆ ಡಾಕ್ಟರ್ ರವಿ ಭಟ್, ಮಳೆಗಾಲದಲ್ಲಿ ಮನೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಿಗೆ ವಿಷಜಂತುಗಳು ಪ್ರವೇಶಿಸುತ್ತವೆ. ಹಾವುಗಳನ್ನು ಕೊಲ್ಲುವುದು ಕಾನೂನು ರೀತಿ ಅಪರಾಧ. ಹಾಗಾಗಿ ಅವುಗಳನ್ನು ಕೊಲ್ಲದೆ ರಕ್ಷಣೆ ಮಾಡಿ ಅರಣ್ಯ ಪ್ರದೇಶಗಳಿಗೆ ಬಿಡುವ ಕೆಲಸವನ್ನು ಅಕ್ಬರ್ ಶೇಖ್ ಮಾಡುತ್ತಿದ್ದು ಅವರ ಸೇವೆ ಮೆಚ್ಚುವಂತದ್ದು ಎಂದರು. ಅಡವಿಗೆ ಕಾಮಕ್ಕೆ ಬಿಟ್ಟು ಬರ್ತಾರೆ ಅವರು. ಆ ಒಂದು ಹಿನ್ನೆಲೆಯಲ್ಲಿ ಈ ವಿಷ ಜಂತುಗಳ ಮತ್ತು ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅವರ ಸೇವೆ ಬಹಳ ದೊಡ್ಡದಿದೆ. ಶಾಸಕ ಶಿವರಾಮ್ ಹೆಬ್ಬಾರ್, ಅಕ್ಬರ್ ಶೇಖ್ ಹಲವು ವರ್ಷಗಳಿಂದ ಎಲ್ಲಾ ರೀತಿಯ ಹಾವುಗಳನ್ನು ಹಿಡಿಯುವ ಹವ್ಯಾಸ ರೂಢಿಸಿಕೊಂಡು ಅನೇಕ ಜನರ ಜೀವವನ್ನು ಉಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮಧ್ಯರಾತ್ರಿ ಕರೆದರೂ ಸ್ಥಳಕ್ಕೆ ಹೋಗಿ ಹಾವನ್ನು ರಕ್ಷಣೆ ಮಾಡುವ ಅವರ ಸೇವೆ ಮೆಚ್ಚುವಂತದ್ದು. ಇವರಿಗೆ ಸರ್ಕಾರದ ಸಹಾಯ ಬೇಕಾಗಿದೆ ಎಂದು ಹೇಳಿದರು. ಕಾಳಿಂಗ ಸರ್ಪ, ವಿಷಸರ್ಪ ಇಂಥವನ್ನೆಲ್ಲ ಹಿಡಿಯುವ ಮೂಲಕ ತನ್ನ ಕಾಯಕವನ್ನು ಮುಂದುವರಿಸಿಕೊಂಡು ಬಂದಿದ್ದಾನೆ. ಅಕ್ಬರ್ ಶೇಖ್ ಮಳೆಗಾಲದಲ್ಲಿ ಹಾವುಗಳು ಬೆಚ್ಚಗಿನ ಸ್ಥಳ ಹುಡುಕಿಕೊಂಡು ಬಂದು ಮನೆಗಳಲ್ಲಿ ಅಡಗಿಕೊಳ್ಳುತ್ತವೆ. ಇದರಿಂದ ಗಾಬರಿಯಾದ ಜನರು ತಮಗೆ ಮಾಹಿತಿ ನೀಡಿದರೆ ಸ್ಥಳಕ್ಕೆ ಬಂದು ಅದನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಡುತ್ತೇನೆ ಎಂದು ಹೇಳಿದರು. ಸಣ್ಣ ಪುಟ್ಟ ಗಾಯ ಇದ್ದರೆ ಅದಕ್ಕೆ ಅರಿಶಿಣ ಹಾಕಿ ಅದಕ್ಕೆ ಬ್ಯಾಂಡೇಜ್ ಮಾಡಿ ಅಥವಾ ಏನಾದರೂ ಮಾಡಿ ಟ್ರೀಟ್ಮೆಂಟ್ ಮಾಡಿ ನಮ್ಮ ಜಂಗಲಿಗೆ ಬಿಡ್ತೇವೆ.